ಹಾಯ್, ಕ್ಲಾಸಿಕ್ ರುಚಿಗೆ ಸ್ವಾಗತ. ಇವತ್ತು ಹೆಲ್ತಿ ಮತ್ತು ಕ್ರಿಸ್ಪಿ ದೋಸೆನ 5 ಥರ ಬೇಳೆ ಹಾಕಿ ಮಾಡೋಣ. ಈ ದೋಸೆ ಪರ್ಫೆಕ್ಟ್ ಬ್ರೇಕ್ಫಾಸ್ಟ್ ಮತ್ತು ತೂಕ ಇಳಿಸೋದಕ್ಕೂ ಸಹಾಯ ಮಾಡುತ್ತೆ. ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಮೆಷರ್ಮೆಂಟಲ್ಲಿ ಹೆಸರುಕಾಳು, ಹೆಸರುಬೇಳೆ, ಕಡಲೆಕಾಳು, ಕೆಂಪು ಬೇಳೆ, ಕಡಲೆಬೇಳೆ ಮತ್ತು ಅಕ್ಕಿನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ತೊಳೆದು ಬಿಟ್ಟು ನೀರು ಹಾಕಿ ನೆನೆಸಬೇಕು. ರಾತ್ರಿ ಇಡೀ ನೆನೆಸಿದ್ರೂ ಆಗುತ್ತೆ, ಇಲ್ಲ 8 ಗಂಟೆ ನೆನೆಸಿದ್ರೂ ಸಾಕು. ಮಾಮೂಲು ದೋಸೆ ನೆನೆಸೋ ನೀರಿಗಿಂತ ಇದು ಜಾಸ್ತಿ ಹಾಕಬೇಕು. ಬೆಳಗ್ಗೆಗೆ ಈ ನೀರನ್ನ ಚೆಲ್ಲಿ 1-2 ಸರಿ ತೊಳೆದು ಅದಕ್ಕೆ ಸ್ವಲ್ಪ ಶುಂಠಿ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಈ ವಿಡಿಯೋನ ಕೊನೆವರೆಗೂ ನೋಡಿ, ತಪ್ಪದೇ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ 2, ಕ್ಯಾಪ್ಸಿಕಮ್ 1, ತುರಿದಿರೋ ಕ್ಯಾರೆಟು, ಹಿಂಗು ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮನೆಯಲ್ಲೇ ಇರೋ ಬೇಳೆಗಳಿಂದ ಈ ಟೇಸ್ಟಿ ದೋಸೆನ ಮಾಡ್ಕೋಬೋದು. ಈಗ ತವಾನ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ 1ರಿಂದ 1.5 ಸೌಟಷ್ಟು ಹಿಟ್ಟನ್ನು ಹಾಕ್ಬಿಟ್ಟು ನಿಧಾನಕ್ಕೆ ದೋಸೆ ಥರ ಹಾಕ್ಕೊಳ್ಳಿ. ಇದಕ್ಕೆ ತುಪ್ಪ ಹಾಕ್ಕೊಳ್ಳಿ ಎಣ್ಣೆ ಬದಲು. ನಮಗೆ ಡೈಜೆಷನ್ಗೆ ಸಹಾಯ ಮಾಡುತ್ತೆ. ಮುಚ್ಚಿಬಿಟ್ಟು ಗರಿ ಗರಿ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಇಲ್ಲಿ ನಾವು ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆ ಉಬ್ಬರನ ಕಡಿಮೆ ಮಾಡೋಕ್ಕೆ ಹಿಂಗು, ಶುಂಠಿ, ಜೀರಿಗೆನ ಬಳಸ್ತೀವಿ. ಬೇಳೆಗಳನ್ನು ನೆನೆಸೋದ್ರಿಂದನೂ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಇದನ್ನು ಚಟ್ನಿ ಜೊತೆ, ಮೊಸರು ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.